ನಮಸ್ಕಾರ ಸರ್ವ ವಿದ್ಯಾರ್ಥಿ ಮಿತ್ರರಿಗೆ. ಇವತ್ತು ವಿಭಿನ್ನ ವಾದಗಳು ಅಂತೇನು ನಮ್ಮ ವಿಮರ್ಶಾ ಲೋಕದಲ್ಲಿ ಬರ್ತಾವ. ಆ ವಿಭಿನ್ನ ವಾದಗಳ ಮೇಲೆ ನಮ್ಮ ಭಾರತ ದೇಶದಾದ್ಯಂತ ಕೇಳಿರುವ ಬೇರೆ ಬೇರೆ ಪ್ರಶ್ನೆಗಳ ಕ್ರೋಢೀಕರಣ ಮಾಡಿ ಒಂದಿಷ್ಟು ವಿಚಾರಗಳನ್ನು ಇಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ತಿರುಳುಗನ್ನಡ ಚಾವಡಿಯ ಪಾಠ ತಾವು ಆಲಿಸ್ತಾ ಇದ್ದೀರಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರು. ಮಿತ್ರರೇ, ಇಲ್ಲಿ ಮಾರ್ಕ್ಸ್ವಾದದ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಕ್ವಶನ್ ಹೀಗಿತ್ತು, ಏನಂದ್ರೆ ಸಾಹಿತ್ಯವನ್ನು ರೂಪಿಸುವಲ್ಲಿ ಶಕ್ತಿ, ಸಿದ್ಧಾಂತ, ಸಾಮಾಜಿಕ ರಚನೆಗಳ ಪಾತ್ರವನ್ನು ಯಾವ ಸಿದ್ಧಾಂತವು ಒತ್ತಿ ಹೇಳುತ್ತದೆ ಅಂತ. ಇದರ ಅರ್ಥ ಏನಾಗ್ತದ? ಸಾಹಿತ್ಯದ ಮೇಲೆ ಪ್ರಭಾವ ಬೀರುವುದು ಶಕ್ತಿ, ಸಿದ್ಧಾಂತ ಮತ್ತು ಸಾಮಾಜಿಕ ರಚನೆಗಳು. ಹೌದಾ? ಅವುಗಳಿಂದ ಸಾಹಿತ್ಯ ಸೃಷ್ಟಿಯಾಗುತ್ತದೆ. ಸಾಹಿತ್ಯ ಸೃಷ್ಟಿಗೆ ಪವರ್, ಶಕ್ತಿ ಅಂದ್ರೆ ಇದೇನು ಹೇಳ್ತೀರಿ, ಸಮಾಜದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿರ್ತಕ್ಕಂಥ ಒಂದು ಶಕ್ತಿ, ಒಂದು ಸಿದ್ಧಾಂತ ಮತ್ತು ಒಂದು ಸಾಮಾಜಿಕ ರಚನೆ, ಮೇಲ್ರಚನೆ, ಕೆಳರಚನೆ ಅಂತ. ಈ ರಚನೆಗಳ ಪಾತ್ರ ಬಹಳ ಮುಖ್ಯ ಸಾಹಿತ್ಯ ರಚನೆಗೆ. ಇವೇ ಮುಖ್ಯ ಕಾರಣವಾಗುತ್ತವೆ ಅಂತ ಹೇಳೋರು ಯಾರು? ಮಾರ್ಕ್ಸ್ವಾದಿಗಳು ಅಂತ. ನೋಡ್ರಿ, ಮಾರ್ಕ್ಸ್ವಾದ ಎಂದರೆ ಅವರು ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ನಾವು ಸಾಹಿತ್ಯವನ್ನು ನೋಡ್ತೀವಂದ್ರೆ, ಮಾರ್ಕ್ಸ್ವಾದದ ಹಿನ್ನೆಲೆಯ ಸಾಹಿತ್ಯ ರಚನೆಯಾಗುವುದು ಶಕ್ತಿ, ಸಿದ್ಧಾಂತ ಮತ್ತು ಸಾಮಾಜಿಕ ರಚನೆಗಳ ಮೇಲೆ ಅನ್ನುವಂಥ ಅಂಶ ಇದರ ಮೇಲೆ ನಮಗೆ ಅರ್ಥ ಆಗ್ತದೆ. ಕ್ವಶನ್ ನಂಬರ್ 2 ಇದೆ. ಯಾವ ಸಾಹಿತ್ಯ ಸಿದ್ಧಾಂತ ಭಾಷೆ ಅರ್ಥವನ್ನು ನಿರ್ಮಿಸುವ ಮತ್ತು ಗ್ರಹಿಕೆಯನ್ನು ಪ್ರಭಾವಿಸುವ ವಿಧಾನದ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಹೇಳುತ್ತದೆ ಅಂತ. ಸ್ಟ್ರಕ್ಚರಲಿಸಮ್ ಅಂತ ಬರ್ತೈತೆ. ಸಂರಚನಾವಾದ, ರಚನಾತ್ಮಕತೆ ಅಂತ ಇದನ್ನು ನಾವು ಕರಿತೀವಿ. ಹಾಗಾಗಿ ಸ್ಟ್ರಕ್ಚರಲಿಸಮ್ ಏನು ಹೇಳ್ತದಂದ್ರೆ, ಸಾಹಿತ್ಯ ರಚನೆಗೆ ನೋಡ್ರಿ, ಭಾಷೆ ಅರ್ಥವನ್ನು ನಿರ್ಮಿಸುವ ಮತ್ತು ಗ್ರಹಿಕೆಯನ್ನು ಪ್ರಭಾವಿಸುವ ವಿಧಾನದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ನೋಡ್ರಿ, ಇದು ಸ್ಟ್ರಕ್ಚರಲಿಸಮ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. 3ನೇ ಪ್ರಶ್ನೆ ನಿಯೋ ಹಿಸ್ಟೋರಿಸಿಸಮ್ ಅಂತ ಬರ್ತೈತಿ. ಹೊಸ ಐತಿಹಾಸಿಕತೆ ಎನ್ನುವಂಥದ್ದು ಒಂದು ಪರಿಕಲ್ಪನೆ. ಇದು ಪಾಶ್ಚಿಮಾತ್ಯ ವಿಮರ್ಶಾ ಲೋಕದಲ್ಲಿ ಬಂದಿರತಕ್ಕಂಥ ಪರಿಕಲ್ಪನೆ. ಇದೇನು ಹೇಳ್ತದ? ಲೇಖಕರ ಜೀವನ ಚರಿತ್ರೆ, ಐತಿಹಾಸಿಕ ಸಂದರ್ಭ ಮತ್ತು ಸಾಂಸ್ಕೃತಿಕ ಪ್ರಭಾವವನ್ನು ಪರಿಗಣಿಸಿ ಯಾವ ಸಿದ್ಧಾಂತವು ಸಾಹಿತ್ಯವನ್ನು ಪರಿಶೀಲಿಸುತ್ತದೆ. ಬಹಳ ಮುಖ್ಯ ಅದ ಇದು. ಹೊಸ ಐತಿಹಾಸಿಕತೆ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಅದು ಏನೇನು ಹೇಳ್ತದಂದ್ರೆ, ಸಾಹಿತ್ಯ ಹೇಗೆ ನಿರ್ಮಾಣ ಆಗುತ್ತದೆ ಅಂದರೆ, ಒಂದು ಲೇಖಕನ ಜೀವನ ಚರಿತ್ರೆ ಅದರಲ್ಲಿರ್ತದೆ, ಐತಿಹಾಸಿಕ ಸಂದರ್ಭಗಳಿರ್ತವೆ ಮತ್ತು ಸಾಂಸ್ಕೃತಿಕ ಪ್ರಭಾವ ಇರುತ್ತವೆ ಅಂತ. ಅಂದ್ರೆ ಲೇಖಕ ತನ್ನ ಜೀವನದ ಅನುಭವಗಳನ್ನು ಮತ್ತು ಐತಿಹಾಸಿಕ ವಿಷಯಗಳನ್ನು ಅದರ ಒಳಗೂಡಿಸಿಕೊಂಡು ಮತ್ತು ಸಾಹಿತ್ಯ ನಿರ್ಮಾಣದಲ್ಲಿ ಸಾಂಸ್ಕೃತಿಕ ಪ್ರಭಾವಗಳನ್ನು ಪರಿಗಣಿಸಿ ಏನಾಗ್ತದ, ಸಾಹಿತ್ಯವನ್ನು ನಿರ್ಮಾಣ ಮಾಡುತ್ತದೆ ಎಂದು ಹೇಳುವ ವಾದ ಯಾವುದು ಅಂದ್ರೆ ನಿಯೋ ಹಿಸ್ಟೋರಿಸಿಸಮ್, ಹೊಸ ಐತಿಹಾಸಿಕತೆ ಅನ್ನೋದು. ನೋಡ್ರಿ, ನಿಯೋ ಹಿಸ್ಟೋರಿಸಿಸಮ್ ಅಂದ್ರೆ ಅಲ್ಲಿ ವ್ಯಕ್ತಿಯ ವ್ಯಕ್ತಿತ್ವನೇ ಇರ್ತದ, ಐತಿಹಾಸಿಕ ಸಮ್ಮಿಲನವೂ ಇರ್ತದ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿರುವ ಸಾಂಸ್ಕೃತಿಕ ಪ್ರಾಭಾವಿಕ ಅಂಶಗಳು ಕೂಡ ಇರ್ತವೆ. ಇವುಗಳನ್ನು ಪರಿಶೀಲಿಸುವಂತಹ ಒಂದು ಸಾಹಿತ್ಯ ಘಟ್ಟ, ಅದಕ್ಕೆ ಹೊಸ ಐತಿಹಾಸಿಕತೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಏನಂದ್ರೆ, ನೋಡ್ರಿ, ಇದು ಮನೋವಿಶ್ಲೇಷಣಾವಾದದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಮನೋವಿಶ್ಲೇಷಣಾತ್ಮಕ ಸಾಹಿತ್ಯ ಸಿದ್ಧಾಂತದೊಂದಿಗೆ ಯಾರು ಸಂಬಂಧವನ್ನು ಹೊಂದಿದ್ದಾರೆ? ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಆಗ್ತಾನೆ, ಅದು ಹೇಳ್ತೀವಿ. ಜಾಕ್ವಸ್ ಡೆರಿಡಾ ಡಿಕನ್ಸ್ಟ್ರಕ್ಷನ್ ಇದ್ದಾನೆ. ರೋನೆನ್ ಬಾರ್ಥೆಸ್ ಇವನೊಬ್ಬ ಕಲ್ಚರಲ್ ಸ್ಟಡೀಸ್ ಸಂಬಂಧಪಟ್ಟಂಥ ವ್ಯಕ್ತಿ. ಮೈಕಲ್ ಫೌಕಾಲ್ಟ್ ಕೂಡ. ಆದರೆ ಮನೋವಿಶ್ಲೇಷಣಾತ್ಮಕ ಸಾಹಿತ್ಯ ಸಿದ್ಧಾಂತ ಇದಕ್ಕೆ ಸಂಬಂಧಪಟ್ಟ ಒಂದು ಸಿಗ್ಮಂಡ್ ಫ್ರಾಯ್ಡ್ ಇದೇನು ಹೇಳ್ತಾರೆ ಅಂದರೆ, ಸಾಹಿತ್ಯದ ಮೇಲೆ ಸುಪ್ತ ಮನಸ್ಸಿನ ಪ್ರಭಾವ ಇರುತ್ತದೆ ಎನ್ನುವ ಅಂಶವನ್ನು ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಬರೆಯೋದಕ್ಕೆ ಕೊಟ್ಟು ಬಿಡ್ತಿದ್ರು. ಅಥವಾ ಇದಕ್ಕೆ ಏನು ಹೇಳ್ತಾರೆ, ಇಂಕ್ ಬ್ಲಾಟ್ ಟೆಸ್ಟ್ ಮೊದಲಾದಂಥ ಪ್ರಕ್ಷೇಪಣಾ ತಂತ್ರವನ್ನು ಕೂಡ ಸಾಮಾನ್ಯವಾಗಿ ಬಳಸ್ಕೊಂಡು ಸಾಹಿತ್ಯದ ನಿರ್ಮಿತಿಗೆ
ಸುಪ್ತ ಮನಸ್ಸಿನಲ್ಲಿ ಹುದುಗಿತ್ತ ಬಯಕೆಗಳು ಕಾರಣ ಅನ್ನುವ ಅಂಶದ ಮೇಲೆ ಈತ ಸಿಗ್ಮಂಡ್ ಫ್ರಾಯ್ಡ್ ತತ್ವವನ್ನು ಕೊಟ್ಟಿದ್ದ. ನೆಕ್ಸ್ಟ್, ಯಾವ ಸಾಹಿತ್ಯ ಸಿದ್ಧಾಂತ ಲಿಂಗ ಪಾತ್ರಗಳ ಪ್ರಾತಿನಿಧ್ಯವನ್ನು ಪರಿಶೀಲಿಸುತ್ತದೆ ಮತ್ತು ಸಾಹಿತ್ಯದಲ್ಲಿ ಸಾಂಪ್ರದಾಯಿಕ ರೂಢಿಗಳನ್ನು ಪ್ರಶ್ನಿಸುತ್ತದೆ? ನೋಡ್ರಿ, ಸ್ತ್ರೀವಾದ ಏನ್ ಹೇಳ್ತದ? ಸಾಹಿತ್ಯ ನಿರ್ಮಿತಿಗೆ ಲಿಂಗ ಪ್ರಜ್ಞೆಯೇ ಬಹಳ ಮುಖ್ಯ ಅಂತ ಹೇಳ್ತದ. ಮತ್ತು ಸಾಂಪ್ರದಾಯಿಕವಾಗಿ ಒಂದು ಬೈನರಿ ಅಪೋಸಿಷನ್ಸ್ ಅಂತ ಕರಿತೀವಿ ನಾವು, ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ, ಪುರುಷ ಮತ್ತು ಸ್ತ್ರೀ, ಈ ರೀತಿ ಬೈನರಿ ಅಪೋಸಿಷನ್ಸ್. ಈ ತರ ಬೈನರಿ ಅಪೋಸಿಷನ್ಸ್ಗಳನ್ನ ಏನ್ ಮಾಡ್ತದ? ತಲೆತಲಾಂತರದಲ್ಲಿ ಬಂದಿರತಕ್ಕಂಥ ಪುರುಷ ಮೇಲೂ ಸ್ತ್ರೀ ಕೀಳು ಅನ್ನುವಂಥ ಭಾವನೆಗಳನ್ನು ಪ್ರಶ್ನಿಸಿ ಲಿಂಗ ಪ್ರಜ್ಞೆಯೇ ಪ್ರಮುಖವಾಗಿರ್ತಕ್ಕಂತಹ ಸಂವೇದನೆಗಳನ್ನು ಇಟ್ಟುಕೊಂಡು ಸಾಹಿತ್ಯ ನಿರ್ಮಿತಿಗೆ ಕಾರಣವಾಗುವಂತಹ ವಾದ ಯಾವುದು ಅಂದ್ರೆ ಸ್ತ್ರೀವಾದ, ಫೆಮಿನಿಸಂ ಅಂತ ಆಗುತ್ತದೆ. ಮತ್ತು ಇನ್ನೊಂದು ಬರ್ತದ ರೀಡರ್ ರೆಸ್ಪಾನ್ಸ್ ಥಿಯರಿ ಅಂತ, ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಇದು. ಇದು ಏನಂದ್ರೆ, ಇಂಥದ್ದೊಂದು ವಾದ ಇದೆ, ಇಂಥದ್ದೊಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಏನು ಹೇಳ್ತದೆ ಅಂದ್ರೆ, ಓದುಗನ ವ್ಯಾಖ್ಯಾನ ಮತ್ತು ಪ್ರತಿಕ್ರಿಯೆಯಿಂದ ಪಠ್ಯದ ಅರ್ಥವನ್ನು ರಚಿಸಲಾಗಿದೆ. ಓದುಗನಿಗೆ ಬೇಕಾದ ಸಾಹಿತ್ಯ, ಓದುಗನು ಕೊಡುವ ಪ್ರತಿಕ್ರಿಯೆಯನ್ನು ಆಧರಿಸಿ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ, ಇದು ಯಾವ ಸಿದ್ಧಾಂತವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ರೆ ಅಲ್ಲಿ ರೀಡರ್ ರೆಸ್ಪಾನ್ಸ್ ಥಿಯರಿ, ಓದುಗನ ಪ್ರತಿಕ್ರಿಯೆ ಅಂತ ಈ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗ್ತದೆ. ಇಲ್ಲಿ ಡೆತ್ ಆಫ್ ಆನ್ ಆಥರ್ ಅನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಇದನ್ನು ರೋಲ್ಯಾಂಡ್ ಬಾರ್ಥೆಸ್ ಅವರು ಕೊಟ್ಟರು. ಈಗ ಒಬ್ಬ ಆಥರ್ನ ವ್ಯಕ್ತಿತ್ವ ಸಾಹಿತ್ಯದಲ್ಲಿ ಎಕ್ಸ್ಪ್ರೆಸ್ ಆಗಬಾರದು, ಅದು ಯೂನಿವರ್ಸಲೈಸೇಷನ್ ಆಫ್ ಆ ಒಂದು ಭಾವನೆಗಳು ಯೂನಿವರ್ಸಲೈಸ್ ಆಗಬೇಕು ಅಂತ ಈ ಥರ ಹೇಳಿದವನು ರೋಲ್ಯಾಂಡ್ ಬಾರ್ಥೆಸ್. ನನ್ನ ವ್ಯಕ್ತಿಗತ ಭಾವನೆಗಳ ಅಭಿವ್ಯಕ್ತಿ ಸಾಹಿತ್ಯದಲ್ಲಿ ಆಗುವುದಕ್ಕಿಂತ, ಹೌದಾ, ಮತ್ತು ಲೇಖಕನ ಉದ್ದೇಶಗಳು ಪಠ್ಯದ ವ್ಯಾಖ್ಯಾನಕ್ಕೆ ನಿರ್ಣಾಯಕವಾಗುವುದಕ್ಕಿಂತ ಆ ಲೇಖಕನ ಅಭಿಪ್ರಾಯದ ಯೂನಿವರ್ಸಲೈಸ್ ಇರಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ರೋಲ್ಯಾಂಡ್ ಬಾರ್ಥೆಸ್ ಅವರು. ಇದು ಏನಂದ್ರೆ ಡೆತ್ ಆಫ್ ಆನ್ ಆಥರ್ ಅನ್ನುವಂತಹ ಒಂದು ಪದವನ್ನು ಅವರು ಬಳಸಿಕೊಂಡು ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆ ಕೊಟ್ಟರು ಪಾಶ್ಚಿಮಾತ್ಯ ವಿಮರ್ಶಾ ಲೋಕದೊಳಗೆ. ನೆಕ್ಸ್ಟ್ ಬರೋದು ಪರಿಸರದ ಕಾಳಜಿ. ನೋಡ್ರಿ, ಇದು ಒಂದು ಅದ್ಭುತವಾದ ಇದೆ. ಇಕೋ ಫೆಮಿನಿಸಮ್ ಒಂದಿದೆ, ಹಾಗೆ ಇಲ್ಲಿ ಒಂದು ಪರಿಸರವಾದಿ ವಿಮರ್ಶೆ ಅಂತ ಬರ್ತದೆ. ಅದು ಏನು ಹೇಳ್ತದಂದ್ರೆ, ಪರಿಸರ ಕಾಳಜಿಯನ್ನು ಒತ್ತಿ ಹೇಳುತ್ತಾ ಸಾಹಿತ್ಯ ಮತ್ತು ಪರಿಸರದ ನಡುವಿನ ಸಂಬಂಧದ ಕುರಿತಾಗಿ ಮಾತನಾಡುವಂತಹ ಒಂದು ವಿಮರ್ಶಾ ಸಿದ್ಧಾಂತ. ಇದಕ್ಕೇನಂತಾರ ಪರಿಸರವಾದಿ ವಿಮರ್ಶೆ. ಇದು ಏನಂದ್ರೆ ಪರಿಸರದ ಕಾಳಜಿ ಇರ್ತದೆ, ಹೌದಾ. ಪರಿಸರದ ಕಾಳಜಿಯನ್ನು ಎತ್ತಿ ಹೇಳ್ತದ. ಸಾಹಿತ್ಯದ ನಿರ್ಮಿತಿಯಲ್ಲಿ ಪರಿಸರದ ಕಾಳಜಿ ಬಹಳ ಮುಖ್ಯ ಅಂತ. ಅದು ಹೇಗಾಗ್ತದೆ ಅಂದ್ರೆ, ನೋಡ್ರಿ, ಯಾವ ಪರಿಸರದಲ್ಲಿ ನಾವಿದ್ದೀವಿ ಆ ಪರಿಸರಕ್ಕೆ ತಕ್ಕಂತಹ ಸಾಹಿತ್ಯ ನಮ್ಮಿಂದ ಸೃಷ್ಟಿ ಆಗ್ತದ, ಹೌದಾ. ಹಾಗಾಗಿ ಪರಿಸರದ ಕಾಳಜಿಯನ್ನು ಒತ್ತಿ ಹೇಳುತ್ತಾ ಸಾಹಿತ್ಯ ಮತ್ತು ಪರಿಸರ ನಡುವಿನ ಸಂಬಂಧವನ್ನು ಕೊಡುವಂತ ಕೆಲಸ ಇಲ್ಲಿ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಕಡೆ ಹೋಗ್ತಾ ಇದೀವಿ ನಾವು. ಇಲ್ಲಿ ನೋಡ್ರಿ, ಪೋಸ್ಟ್ ಏನ್ ಹೇಳ್ತೀರಿ, ಕಲೋನಲಿಸಮ್ ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ವಸಾಹತೋತ್ತರ ಸಿದ್ಧಾಂತ ಅಂತ ನಾವು ಓದ್ತೀವಲ್ಲ. ಇಲ್ಲಿ ಏನಂದ್ರೆ ಒಂದು ಓರಿಯೆಂಟಲಿಸಮ್ ಅನ್ನುವಂತ ಒಂದು ಪರಿಕಲ್ಪನೆ ಬರ್ತದೆ. ಇದು ಬಹಳ ಅದ್ಭುತವಾದಂಥದ್ದು. ಇದು ಕೂಡ ಇದು ಏನಂದ್ರ ಸಾಂಸ್ಕೃತಿಕ ಪ್ರಾಬಲ್ಯ ಮತ್ತು ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದರ ಹೇರುವಿಕೆಯನ್ನು ಸೂಚಿಸುವಂತಹ ಒಂದು ಪದ ಓರಿಯೆಂಟಲಿಸಮ್. ನೋಡ್ರಿ ಹೆಂಗದ. ಓರಿಯೆಂಟ್ ಅನ್ನುವಂಥದ್ದು ಹಾಗೆ ನೋಡ್ರೆ ಪ್ರಾಚೀನತೆಯನ್ನು ಸೂಚಿಸುವ ಒಂದು ಪದ. ಆದ್ರೆ ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಂಸ್ಕೃತಿ ಬಲವಂತವಾಗಿ ತನ್ನ ಇರುವಿಕೆಯನ್ನು ಹೇರುವುದರ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಿದ್ಧಾಂತ. ಇದಕ್ಕೆ ಓರಿಯೆಂಟಲಿಸಮ್ ಅಂತೇಳಿ ಕರೀತಾರ. ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದು ಪೋಸ್ಟ್ ಕಲೋನಲಿಸಂನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜನಾಂಗ ಮತ್ತು ಜನಾಂಗೀಯತೆಗೆ ಸಂಬಂಧಿಸಿದಂತೆ ಅಂಚಿನಲ್ಲಿರುವ ಗುಂಪುಗಳ ಪ್ರಾತಿನಿಧ್ಯ ಮತ್ತು ಅನುಭವಗಳನ್ನು ಯಾವ ಸಿದ್ಧಾಂತವು ಪರಿಶೋಧಿಸುತ್ತದೆ? ಬಹಳ ಮುಖ್ಯ ಅದ. ಕೆಲವು ಜನಾಂಗಗಳು ಅಂಚಿಗೆ ತಳ್ಳಲ್ಪಟ್ಟವ್ರು ಇದ್ಬಿಡ್ತಾರೆ. ಅಂದ್ರೆ ಸಮಾಜದ
ಕೇಂದ್ರವನ್ನು ಪ್ರತಿನಿಧಿಸುವಂತಹ ಗುಂಪು ಒಂದು ಕಡೆ ಆದ್ರೆ ಅಂಚಿಗೆ ತಳ್ಳಲ್ಪಟ್ಟಿರ್ತಕ್ಕಂತಹ ಗುಂಪು ಇನ್ನೊಂದು ಕಡೆ ಬರ್ತದೆ. ಹಾಗಾಗಿ ಒಂದು ಜನಾಂಗ, ಒಂದು ಜನಾಂಗೀಯತೆ ಅದು ಅಂಚಿಗೆ ತಳ್ಳಲ್ಪಟ್ಟಿರ್ತದ. ಸಾಹಿತ್ಯ ನಿರ್ಮಿತಿಯಲ್ಲಿ ಅಂಚಿನಲ್ಲಿ ಇರ್ತಕ್ಕಂತಹ ಅಂತಹ ಜನಾಂಗದ ಪ್ರಾತಿನಿಧ್ಯ ಮತ್ತು ಅನುಭವಗಳನ್ನು ಕೂಡ ಪರಿಗಣಿಸಬೇಕು ಎಂದು ಹೇಳುವಂತಹ ಒಂದು ಸಿದ್ಧಾಂತ ಯಾವುದಂದ್ರೆ ವಸಾಹತೋತ್ತರ ಸಿದ್ಧಾಂತ, ಪೋಸ್ಟ್ ಕಾಲೋನಲಿಸಂ. ಇದು ಬಹಳ ಮುಖ್ಯವಾದ ಪಾಯಿಂಟ್ ಆಗ್ತದ. ಮುಂದೆ ಬರೋದು ಕ್ವಶನ್ ನಂಬರ್ 11. ಇಲ್ಲಿ ನೋಡ್ರಿ, ಡಿಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ಬಹಳ ಅದ್ಭುತವಾದ ಪದ ಇದು. ನಿರ್ವಿನ್ಯಾಸ ಅಂತ ಕರೀತಾರೆ. ಡಿಕನ್ಸ್ಟ್ರಕ್ಷನ್ ಡೇರಿಡಾ ಕೊಟ್ಟನಲ್ಲ ಅದು. ಪಠ್ಯದ ಅರ್ಥವು ಸ್ಥಿರವಾಗಿಲ್ಲ ಮತ್ತು ಬಹು ವ್ಯಾಖ್ಯಾನವನ್ನು ಹೊಂದಿರಬಹುದು ಎಂಬ ಕಲ್ಪನೆಯ ಮೇಲೆ ಯಾವ ಸಾಹಿತ್ಯ ಸಿದ್ಧಾಂತ ನಿಂತುಕೊಂಡಿದೆ? ಡಿಕನ್ಸ್ಟ್ರಕ್ಷನ್ ಉದ್ದೇಶನೇ ಅದು. ಅಂದ್ರೆ ಪಠ್ಯದ ಒಳಗೆ ಎಲ್ಲ ಇದಿದೆ ಒಂದು ಕಡೆ, ಆದ್ರೆ ಒಂದು ಪದವನ್ನ ಡಿಕನ್ಸ್ಟ್ರಕ್ಟ್ ಮಾಡಿದಷ್ಟು ಹೊಸ ಹೊಸ ಅರ್ಥಗಳು ಬರುತ್ತಲೇ ಹೋಗುತ್ತವೆ. ಒಂದು ಪದಕ್ಕೆ ನಾವು ನಿರೀಕ್ಷಿಸುವ ಅರ್ಥ ಅಲ್ಲಿ ಸಿಕ್ಕಿಬಿಟ್ರೆ ಅಲ್ಲಿಂದ ಮುಂದೆ ನಾವು ಅರ್ಥಗಳನ್ನು ಹುಡುಕೋದಕ್ಕೆ ಹೋಗೋದಿಲ್ಲ. ಆದರೆ ಪದ ಎಷ್ಟು ಅರ್ಥಗಳನ್ನು ಕೊಡುತ್ತೋ ಮೀನಿಂಗ್ ಆಫ್ ಮೀನಿಂಗ್ಗಳು ಬರ್ತಾನೆ ಇರ್ತವೆ. ಹೌದಾ? ಹೀಗೆ ಏನಂದ್ರೆ ಪಠ್ಯದ ಅರ್ಥ ಸ್ಥಿರವಾಗಿಲ್ಲ, ಇದಕ್ಕೆ ಡಿಕನ್ಸ್ಟ್ರಕ್ಷನ್ ಎಂದು ಕರೆಯುತ್ತಾರೆ. ಡೆರಿಡಾ ಮೊದಲಾದಂಥವ್ರು ಕೊಟ್ಟಿರ್ತಕ್ಕಂಥ ಬಹಳ ಅದ್ಭುತವಾದ ಪರಿಕಲ್ಪನೆ. ಹೌದಾ? ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಪಠ್ಯದ ಅರ್ಥವು ಸ್ಥಿರವಾಗಿಲ್ಲ ಮತ್ತು ಅದು ಬಹು ವ್ಯಾಖ್ಯಾನಗಳನ್ನು ಹೊಂದಿರಬಹುದು, ಹೌದಾ, ಎಂಬ ಕಲ್ಪನೆಯ ಮೇಲೆ ಯಾವ ಸಾಹಿತ್ಯ ಸಿದ್ಧಾಂತ ಅದು ಕೇಂದ್ರೀಕೃತವಾಗಿದೆ ಅಂತ ಹೇಳುವಂತ ಬಹಳ ಸುಂದರವಾದಂತ ಒಂದು ಪದ. ನೆಕ್ಸ್ಟ್ ಬರೋದು ಲಾರಾ ಮುಲ್ವೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂತ ಪರಿಕಲ್ಪನೆ. ಇದು ಏನಂದ್ರ ನೋಟ ಅಂತ ಕರೀತಾರೆ. ನೋಟ ದೃಶ್ಯ ಪ್ರಾತಿನಿಧ್ಯದಲ್ಲಿ ಶಕ್ತಿ ಚಲನಶಾಸ್ತ್ರವನ್ನು ಪರಿಶೀಲಿಸುವ ಸಾಹಿತ್ಯ ಸಿದ್ಧಾಂತದಲ್ಲಿ ನೋಟದ ಪರಿಕಲ್ಪನೆಯೊಂದಿಗೆ ಯಾರು ಸಂಬಂಧ ಹೊಂದಿದ್ದಾರೆ? ನೋಡ್ರಿ, ಇಲ್ಲಿ ಜಗತ್ತನ್ನ ನೋಡ್ತೀವಲ್ಲ, ಅದು ನಮ್ಮ ನೋಟ. ನನ್ನ ನೋಟದ ಹಿನ್ನೆಲೆಯಲ್ಲಿ ನಾನು ಸಾಹಿತ್ಯವನ್ನು ರಚನೆ ಮಾಡ್ತೇನೆ ಅಲ್ಲ. ಅವಾಗ ದೃಶ್ಯ ಪ್ರಾತಿನಿಧ್ಯ ಅಲ್ಲ. ಒಂದು ವಸ್ತುವನ್ನ ನಾನು ನೋಡುತ್ತೇನೆ, ನೋಡಿದಾಗ ನನ್ನ ಶಕ್ತಿ ಚಲನವಾಗುತ್ತದೆ, ನನ್ನ ಕ್ರಿಯೇಟಿವಿಟಿ ಶುರುವಾಗ್ತದೆ, ನನ್ನ ಸೃಜನಾತ್ಮಕತೆ ಶುರುವಾಗ್ಬಿಡುತ್ತದೆ. ಯಾವುದೋ ಒಂದು ಘಟನೆಯನ್ನ ಜಗತ್ತಿನಲ್ಲಿ ನೋಡಿದ ಮೇಲೆ ನನ್ನ ಸೃಜನಾತ್ಮಕತೆ ಸೃಷ್ಟಿಯಾಗಿಬಿಡ್ತದೆ. ಹಾಗಾಗಿ ಆ ನೋಟವೇ ಬಹಳ ಮುಖ್ಯ ಅಲ್ಲ ನನ್ನ ಸಾಹಿತ್ಯ ಸೃಷ್ಟಿಗೆ. ಹಾಗಾಗಿ ಲಾರಾ ಮುಲ್ವೆ ಅವರು ಹೇಳೋದೇನಂದ್ರ, ಸಾಹಿತ್ಯ ಸೃಷ್ಟಿಗೆ ಒಂದು ನೋಟ ಬಹಳ ಇಂಪಾರ್ಟೆಂಟ್ ಅದ. ಯಾವ ರೀತಿಯಲ್ಲಿ ನಾನು ನೋಡ್ತೀನಿ ಜಗತ್ತನ್ನ, ಆ ರೀತಿಯಲ್ಲಿ ನಾನು ಸೃಷ್ಟಿ ಮಾಡೋದಕ್ಕೆ ಹೋಗ್ತೀನಿ. ಈ ರೀತಿ ಒಬ್ಬ ವ್ಯಕ್ತಿಯ ನೋಟವೇ ಬಹಳ ಮುಖ್ಯ, ದೃಶ್ಯ ಪ್ರಾತಿನಿಧ್ಯವೇ ಬಹಳ ಮುಖ್ಯ ಸಾಹಿತ್ಯ ಸೃಜನಾ ಶಕ್ತಿಗೆ ಅಂತ ಹೇಳಿದ ವ್ಯಕ್ತಿ ಯಾರು ಅಂದ್ರೆ ಲಾರಾ ಮುಲ್ವೆ ಎನ್ನುವಂತ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ರಿ, ಇದು ಭಾಷಿಕ ವಿಮರ್ಶೆ ಅಂತ, ಕ್ರಿಟಿಸಿಸಮ್ ಆಫ್ ಅ ಲ್ಯಾಂಗ್ವೇಜ್ ಅಂತ. ಇದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ, ವಾಸ್ತವ ಮತ್ತು ಸ್ವಯಂ ಬಗ್ಗೆ ನಮ್ಮ ಗ್ರಹಿಕೆಯನ್ನು ರೂಪಿಸುವಲ್ಲಿ ಭಾಷೆಯ ಪಾತ್ರದ ಪರಿಶೋಧನೆಯ ಮೇಲೆ ಯಾವ ಸಾಹಿತ್ಯ ಸಿದ್ಧಾಂತ ಕೇಂದ್ರೀಕೃತವಾಗಿದೆ? ನೋಡ್ರಿ, ಇದು ಲಿಂಗ್ವಲ್ ಕ್ರಿಟಿಸಿಸಮ್, ಇದು ಭಾಷಿಕ ವಿಮರ್ಶೆ ಆಗ್ತದೆ. ಭಾಷಿಕ ವಿಮರ್ಶೆ ಏನ್ ಮಾಡ್ತದ, ಒಂದು ರಿಯಾಲಿಟಿ ಇರ್ತದ, ಇನ್ನೊಂದು ನನ್ನ ಒಂದು ವಾಸ್ತವ ಇರ್ತದ, ಇನ್ನೊಂದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನೂ ಇರ್ತದೆ. ಹೌದಾ? ಇವುಗಳ ಗ್ರಹಿಕೆಯನ್ನು ರೂಪಿಸುವಲ್ಲಿ ಭಾಷೆಯ ಪಾತ್ರದ ಪರಿಶೋಧನೆ ಮಾಡುವಂತಹ ಒಂದು ವಿಮರ್ಶೆ, ಇದಕ್ಕೆ ಭಾಷಾ ವಿಮರ್ಶೆ ಎಂದು ಕರೆಯುತ್ತಾರೆ. ನೋಡ್ರಿ, ಇದು ಉದ್ದೇಶಪೂರ್ವಕವಾದ ತಪ್ಪು ಕಲ್ಪನೆ ಎನ್ನುವಂತ ಒಂದು ಪರಿಕಲ್ಪನೆ ಇದೆ. ಉದ್ದೇಶಪೂರ್ವಕವಾದಂಥ ತಪ್ಪು ಕಲ್ಪನೆ ಇದರ ಮಹತ್ವವನ್ನು ಒತ್ತಿ ಹೇಳಲು ಯಾರು ಹೆಸರುವಾಸಿಯಾಗಿದ್ದಾರೆ? ಪಠ್ಯವನ್ನು ಅರ್ಥೈಸುವಲ್ಲಿ ಲೇಖಕರ ಉದ್ದೇಶವನ್ನು ಪರಿಗಣಿಸುವ ವಿರುದ್ಧ ವಾದಿಸುವಂತಹ ಒಬ್ಬ ವ್ಯಕ್ತಿ. ಇವರೇನಂತಾರ, ಲೇಖಕರ ಪಠ್ಯವನ್ನು ಮಾತ್ರ ನಾವು ಗ್ರಹಿಸಬೇಕು ವಿನಃ ಆ ಪಠ್ಯ ನಿರ್ಮಿತಿಯಲ್ಲಿ ಲೇಖಕರ ಉದ್ದೇಶವೇನಿತ್ತು ಅನ್ನುವಂಥದ್ರ ಬಗ್ಗೆ ಕಲ್ಪನೆ ಮಾಡುವ ಜರುರತ್ತಿಲ್ಲ. ಯಾಕಂದ್ರೆ ಪಠ್ಯ ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಷಯವನ್ನ ಅದು ಪ್ರತಿಪಾದಿಸ್ತಾ ಇರ್ತದೆ. ಹಾಗಾಗಿ ಲೇಖಕರ ಉದ್ದೇಶವನ್ನು ಪರಿಗಣಿಸಬಾರದು ಅಂತ ಹೇಳುವಂತ ಒಂದು ಅಂಶ ಇಲ್ಲಿ ಬಂತು. ಆ ಪರಿಕಲ್ಪನೆಗೆ
ಪಾಶ್ಚಿಮಾತ್ಯ ವಿಮರ್ಶೆಯಲ್ಲಿ ಉದ್ದೇಶಪೂರ್ವಕ ತಪ್ಪು ಕಲ್ಪನೆ ಎಂದು ಕರೆಯುತ್ತಾರೆ. ತಪ್ಪು ಕಲ್ಪನೆ ಯಾಕಾಗ್ತದ? ಯಾಕಂದ್ರೆ ಲೇಖಕನ ಉದ್ದೇಶ ಅಲ್ಲಿ ಪರಿಗಣಿಸಲ್ಪಡಲ್ಲ. ಲೇಖಕ ಹೇಳಿರ್ತಕ್ಕಂತಹ ಪರಿಕಲ್ಪನೆಯನ್ನು ನೋಡಿ ಅದರ ಸಾರ್ವತ್ರಿಕತೆಯ ಪ್ರಸ್ತುತತೆಯನ್ನು ನೋಡೋ ಪ್ರಯತ್ನ ಮಾಡಲಾಗ್ತದೆ ವಿನಃ ಲೇಖಕ ಹೇಳಿದ ಉದ್ದೇಶವು ಅನ್ನೋದು ಪರಿಗಣಿಸಲ್ಪಡಲ್ಲ. ಅವಾಗ ಲೇಖಕನ ಉದ್ದೇಶ ನಾವು ತಗೊಳ್ಳಿಲ್ಲಲ್ಲ. ಹಾಗಾಗಿ ಉದ್ದೇಶಪೂರ್ವಕವಾದಂಥ ತಪ್ಪು ಕಲ್ಪನೆ ಎನ್ನುವಂಥ ಅಂಶವನ್ನು ವಿಮರ್ಶಾ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ WK ಬಿಮ್ಸ್ಯಾಟ್ ಅವರು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆ ಎನ್ನುವುದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಬರೋದು, ಯಾವ ಸಾಹಿತ್ಯ ಸಿದ್ಧಾಂತ ಲೈಂಗಿಕ ಗುರುತುಗಳ ಪ್ರಾತಿನಿಧ್ಯವನ್ನು ಪರಿಶೀಲಿಸುತ್ತದೆ ಮತ್ತು ಸಾಹಿತ್ಯದಲ್ಲಿ ಭಿನ್ನ ಜಾತೀಯತೆಯನ್ನು ಪ್ರಶ್ನಿಸುತ್ತದೆ? ಬಹಳ ಅದ್ಭುತವಾದ ಪ್ರಶ್ನೆ ಇದು ಆಗ್ತದ. ಕ್ವೀರ್ ಥೆರಿ ಅಂತ ಬರ್ತದೆ. ಇವ್ರೇನಂದ್ರ LGBTQ ಅನ್ನುವಂಥ LGBTQIA+ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇದೆ. ಅಂದ್ರ ಇದು ಕ್ವೀರ್ ಥಿಯರಿ ಅಂತ ಕರೀತಾರ, ಈ ಕ್ವೇರ್ ಸಿದ್ಧಾಂತ ಅಂತೇಳಿ. ಇದು ಏನು ಮಾಡ್ತದಂದ್ರೆ, ಈಗ ಸಾಂಪ್ರದಾಯಿಕವಾಗಿ ಗಂಡು ಹೆಣ್ಣು ಅನ್ನುವಂತಹ ಎರಡು ರೀತಿಯಾದಂತಹ ಲಿಂಗ ಪ್ರಜ್ಞೆಯ ಮೇಲೆ ಸಾಹಿತ್ಯ ಸೃಷ್ಟಿಯಾಯಿತು. ಜಗತ್ತು ನೋಡುವ ದೃಷ್ಟಿಕೋನ ಇತ್ತು. ಹುಟ್ಟಿದ ಮೇಲೆ ಇದು ಗಂಡು ಹೆಣ್ಣು ಅಂತ ನೋಡುವ ಪರಿಕಲ್ಪನೆ ಬೆಳೀತು. ಆದರೆ ಇದರ ಆಚೆಗೂ ಕೂಡ ತೃತೀಯ ಲಿಂಗಿಗಳಿದ್ದಾರೆ, ಬೈಸೆಕ್ಷುವಲ್ ಇದ್ದಾರೆ, ಅದಲ್ಲ ಮೇಲ್ ಇದ್ದಾರೆ, ಫಿಮೇಲ್ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಬೈಸೆಕ್ಷುವಲ್ ಇದೆ, ಅಸೆಕ್ಷುವಲ್ ಇದೆ, ಟ್ರಾನ್ಸ್ಜೆಂಡರ್ ಇದೆ, ಹೌದಾ? ಹೀಗೆ ಗೇ ಇದೆ, ಆಮೇಲೆ ಏನಂತಾರೆ ನೀವು ಅಸೆಕ್ಷುವಲ್ ಇದೆ. ಹೀಗೆ ಬೇರೆ ಬಹಳಷ್ಟು ಹೊಸ ರೀತಿಯಾಗಿ ಲೆಸ್ಬಿಯನ್ಸ್ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾದಂಥ ಲಿಂಗ ಗುರುತುಗಳ ಪ್ರಾತಿನಿಧ್ಯದ ಮೇಲೆ ಸಾಹಿತ್ಯ ಸೃಷ್ಟಿಯಾಗೋದಕ್ಕೆ ಆರಂಭ ಆಯಿತು. ಹಾಗಾಗಿ ಈ ಒಂದು ಲಿಂಗ ಪ್ರಜ್ಞೆಯೂ ಕೂಡ ಬಹಳ ಮುಖ್ಯ ಇದೆಯಲ್ಲ, ಇದ್ರ ಬಗ್ಗೆ ಸಾಹಿತ್ಯ ಸೃಷ್ಟಿ ಇಲ್ಲ. ಹಾಗಾಗಿ ನಾವೆಲ್ಲ ಖುಷಿಯಿಂದ ಹೇಳ್ತೀವಿ ಐ ಆಮ್ ಅ ಕ್ವೇರ್, ಐ ಆಮ್ ಎ ಲೆಸ್ಬಿಯನ್, ಐ ಆಮ್ ಎ ಗೇ, ಈ ಥರ ನಾವು ಹೇಳ್ತೀವಿ ಅಂತೇಳಿ ಅದರ ಮೇಲೆ ಏನಂದ್ರೆ ಸಾಂಪ್ರದಾಯಿಕವಾಗಿ ಪುರುಷ ಮತ್ತು ಸ್ತ್ರೀ ಎನ್ನುವ ಎರಡೇ ಲಿಂಗಗಳ ಸಂವೇದನೆಯನ್ನು ಪರಿಗಣಿಸುವಂತಹ ಒಂದು ಸಾಹಿತ್ಯವನ್ನ ಇವರು ಪ್ರಶ್ನಿಸಿದ್ರು, ಅಭಿಮಾನದಿಂದ ಹೇಳಿದ್ರು ಐ ಆಮ್ ಎ ಲೆಸ್ಬಿಯನ್, ಐ ಆಮ್ ಎ ಗೇ, ಐ ಆಮ್ ಅ ಬೈಸೆಕ್ಷುವಲ್, ಐ ಆಮ್ ಎ ಟ್ರಾನ್ಸ್ಜೆಂಡರ್. ಈ ರೀತಿ ಅಭಿಮಾನದಿಂದ ಹೇಳಿಕೊಳ್ಳುವಂತಹ ಒಂದು ಸಂದರ್ಭ ಸಾಹಿತ್ಯ ಸೃಷ್ಟಿಯಲ್ಲಿ ಬಂತು. ಅಂತಹ ಒಂದು ಸಿದ್ಧಾಂತಕ್ಕೆ ಕ್ವೇರ್ ಸಿದ್ಧಾಂತ ಅಂತೇಳಿ ಕರೀತಾರ. ಇನ್ನು ಸ್ಟ್ರಕ್ಚರಲಿಸಮ್ ಅಂತ ಬಂತು, ಸಂರಚನಾವಾದ ಅಂತ ಕರಿತೀವಿ. ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಸ್ಟ್ರಕ್ಚರಲಿಸಂನಲ್ಲಿ ಯಾವ ಪದವು ಭಾಷೆ ಅರ್ಥದಲ್ಲಿ ಚಿಕ್ಕ ಘಟಕವನ್ನು ಸೂಚಿಸುತ್ತದೆ? ಬಹಳ ಮುಖ್ಯ ಇದೆ. ಭಾಷಾ ವಿಜ್ಞಾನಕ್ಕೆ ಬಂದಾಗ ಅಲ್ಲಿ ನಾವು ಧ್ವನಿ ಅಂತ ಹೇಳ್ತೀವಿ, ಫೋನಿಮ್ ಅಂತ ಹೇಳ್ತೀವಿ, ಫೋನ್ ಅಂತ ಹೇಳ್ತೀವಿ. ಧ್ವನಿ ಇದು ಅತ್ಯಂತ ಚಿಕ್ಕ ಘಟಕ ಭಾಷೆಯಲ್ಲಿ ಅಂತ ಹೇಳ್ತಿದ್ವಿ. ಆದರೆ ಸಂರಚನಾವಾದದಲ್ಲಿ ಅತ್ಯಂತ ಚಿಕ್ಕ ಘಟಕ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಸೂಚಕ, ಸಿಗ್ನಿಫೈಯರ್ ದನ್ನ ಅವರು ಹೇಳ್ತಾರೆ. ಸಿಗ್ನಿಫೈಯರ್ ಇಟ್ ಈಸ್ ದ ಲೀಸ್ಟ್ ಪಾರ್ಟ್ ಇನ್ ದ ಲ್ಯಾಂಗ್ವೇಜ್ ಅಂತ ಅವರು ಹೇಳ್ತಾರೆ. ಅತ್ಯಂತ ಚಿಕ್ಕ ಘಟಕ ಸಿಗ್ನಿಫೈಯರ್, ಮತ್ತೆ ದೊಡ್ಡ ಘಟಕ ಸಿಗ್ನಿಫೈಡ್ ಆಗುತ್ತದೆ. ಈ ರೀತಿಯಲ್ಲಿ ಅವರು ಅದನ್ನ ತಗೊಂಡ್ರು. ಇನ್ನು ಆಧುನಿಕೋತ್ತರ ಸಾಹಿತ್ಯ, ಪೋಸ್ಟ್ ಮಾಡರ್ನಿಸಮ್ ಅಂತ ಬರ್ತದೆ. ಇದು ಆಧುನಿಕೋತ್ತರ ಸಾಹಿತ್ಯ ಅಂತೇಳಿ ಅಲ್ಲಿ ಒಂದು ಸಿಮುಲಾಕ್ರಮ್ ಅನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಈ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂದ್ರೆ ಬೌಡ್ರಿಲ್ಲಾರ್ಡ್ ಅಂತ. ಬೌಡ್ರಿಲ್ಲಾರ್ಡ್ ನೋಡ್ರಿ ಹೆಸರು ಹೆಂಗದ, ಬೌಡ್ರಿಲ್ಲಾರ್ಡ್. ಸಿಮ್ಯುಲಾಕ್ರಮ್ ಅಂತ, ಮತ್ತೆ ಅದ್ರ ಬಗ್ಗೆ ಮತ್ತೆ ಡಿಟೇಲ್ ಇದೆ, ಮತ್ತೆ ಮಾತಾಡ. ಸಿಮುಲಾಕ್ರಮ್ ಈ ಪರಿಕಲ್ಪನೆ ಯಾರು ಕೊಟ್ಟರು? ಬೌಡ್ರಿಲ್ಲಾರ್ಡ್ ಅಂತ. ಕ್ವಶನ್ ನಂಬರ್ 18 ಬರ್ತದ. ಯಾವ ಸಾಹಿತ್ಯ ಸಿದ್ಧಾಂತವು ಸಾಹಿತ್ಯದ ಸೃಷ್ಟಿ ಮತ್ತು ಸ್ವಾಗತದ ಮೇಲೆ ಆರ್ಥಿಕ ಮತ್ತು ವರ್ಗಗಳ ರಚನೆ ಪ್ರಭಾವವನ್ನು ಒತ್ತಿ ಹೇಳುತ್ತದೆ? ನೋಡ್ರಿ, ಸಾಹಿತ್ಯದೊಳಗ ಒಂದು ಬಂಡವಾಳಶಾಹಿ, ಇನ್ನೊಂದು ಕಾರ್ಮಿಕ ವರ್ಗ, ಈ ರೀತಿ ವರ್ಗ ರಚನೆ, ಮೇಲು ಮತ್ತು ಕೆಳವರ್ಗ, ಹೌದಲ್ಲ, ಇವುಗಳ ರಚನೆಯ ಪ್ರಭಾವ ಮತ್ತು ಆರ್ಥಿಕತೆಯ ಪ್ರಭಾವವನ್ನು ಅನುಲಕ್ಷಿಸಿ ಸಾಹಿತ್ಯವನ್ನ ವಿಮರ್ಶಿಸಲು ಬಯಸುತ್ತದೆ ಅಂದ್ರೆ ಮಾರ್ಕ್ಸ್ವಾದ, ಮಾರ್ಕ್ಸಿಸಂ. ಹೌದಾ? ಹೀಗೆ ಹೇಳ್ಬೇಕು. ಕ್ವಶನ್ ನಂಬರ್ 19 ಬರ್ತದ. ಇದೇನು ಹೇಳ್ತದೆ ಅಂದ್ರೆ ನ್ಯೂ ಕ್ರಿಟಿಸಿಸಮ್ ಮೇಲೆ ಬಂದಿರತಕ್ಕಂಥದ್ದು. ಇದು ಹೊಸ ವಿಮರ್ಶೆ.
ಇದು ಏನಂದ್ರೆ ಹೊಸ ವಿಮರ್ಶೆಯೊಳಗ ನ್ಯೂ ಕ್ರಿಟಿಸಿಸಂನಲ್ಲಿ ಸಾಹಿತ್ಯ ಕೃತಿಯೊಳಗಿನ ವಿವಿಧ ಅಂಶಗಳ ಏಕತೆ ಮತ್ತು ಪರಸ್ಪರ ಅವಲಂಬನೆಯನ್ನು ವಿವರಿಸಲು ಯಾವ ಪದವನ್ನು ಬಳಸುತ್ತಾರೆ ನೋಡ್ರಿ. ಯೂನಿಫಿಕೇಶನ್ಸ್ ಯೂನಿಫಿಕೇಶನ್ ಇರ್ತದೆ ಅಂದ್ರೆ ಏನು, ಸಾಹಿತ್ಯ ಕೃತಿಯೊಳಗಿನ ವಿವಿಧ ಅಂಶಗಳ ಏಕತೆ ಸಾವಯವ ಸಂಬಂಧ ಇರ್ತದ ಮತ್ತು ಒಂದರ ಮೇಲೆ ಇನ್ನೊಂದು ಇಂಟರ್ ಡಿಪೆಂಡೆಂಟ್ ಇರ್ತಾವ, ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿರ್ತಾವ. ಅವುಗಳನ್ನು ವಿವರಿಸಲು ಯಾವ ಪದವನ್ನು ಬಳಸುತ್ತಾರೆ? ಸಾವಯವ ಏಕತೆ. ಬಹಳ ಅದ್ಭುತ ಇದೆ. ಸಾಹಿತ್ಯ ಕೃತಿಯೊಳಗ ಹಲವಾರು ಅಂಶಗಳಿವೆ, ಅವೆಲ್ಲ ಒಂದೇ ಕಡೆ ಮುಖ ಮಾಡಿ ನಡ್ಕೊಂಡು ಹೋಗ್ತಾ ಇವೆ. ಈಗ ನೋಡ್ರಿ, ಒಂದು ಕಾವ್ಯ ಹೇಳ್ತಾ ಇದ್ದೀವಿ. ಕಾವ್ಯ ಹೇಳ್ಬೇಕಾದ್ರೆ ಅಲ್ಲಿ ಅಲಂಕಾರಗಳಿವೆ, ಅಲ್ಲಿ ರಸ ಇದೆ, ಪದ ಸಂಘಟನೆ ಇದೆ, ಹೌದಲ್ಲ, ಅಲ್ಲಿ ಕವಿ ಸಮಯ ಇದೆ. ಈ ಎಲ್ಲ ವಿಷಯಗಳನ್ನು ಕೂಡ ಜೋಡಿಸಿ ನಾವು ಕಾವ್ಯವನ್ನು ಹೇಳೋದಕ್ಕೆ ಹೋಗ್ತಾ ಇದ್ವಿ. ಸಂಗೀತ ಸಂಯೋಜನೆ ಮಾಡಿದ್ದೀವಿ. ಇವೆಲ್ಲ ಏನಂದ್ರೆ ಒಮ್ಮುಖವಾಗಿ ಹೋದಾಗ ಆ ಕಾವ್ಯ ಸುಂದರವಾಗಿರ್ತದೆ. ಹಾಗಾಗಿ ಒಂದು ಪದ ಇನ್ನೊಂದು ಪದ, ಒಂದು ಅಲಂಕಾರ ಇನ್ನೊಂದು ಅಲಂಕಾರ ಪರಸ್ಪರ ಡಿಪೆಂಡ್ ಆಗಿ ಅರ್ಥವನ್ನು ಕೊಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾವ. ಈ ಥರದ ಇರುವಂತಹ ಒಂದು ಪದಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ಸಾವಯವ ಏಕತೆ. ಒಂದು ರೀತಿ ಕೆಮಿಕಲ್ ಕಂಪೌಂಡ್ ಇದ್ದಂಗೆ. ಹೌದಾ, ಸಾವಯವ ಏಕತೆ ಎನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಇದು ಈ ಥರ ಸಾವಯವ ಏಕತೆಯ ಪರಿಕಲ್ಪನೆಯನ್ನು ಕೊಡುವಂತಹ ಒಂದು ವಿಮರ್ಶಾ ಸಿದ್ಧಾಂತ ಅಂದರೆ ಅದು ನ್ಯೂ ಕ್ರಿಟಿಸಿಸಂ, ಹೊಸ ವಿಮರ್ಶೆ ಅಂತ ಹೇಳಬೇಕು. ನೆಕ್ಸ್ಟ್ ಬರುತ್ತೆ, ಇದು ಕಲ್ಚರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆ. ಅದು ಏನು ಹೇಳ್ತದಂದ್ರೆ, ಸಾಹಿತ್ಯವು ಜನಾಂಗ ಮತ್ತು ಜನಾಂಗೀಯತೆಯ ಕಡೆಗೆ ಸಾಂಸ್ಕೃತಿಕ ಮನೋಭಾವವನ್ನು ಪ್ರತಿಬಿಂಬಿಸುವ ಮತ್ತು ರೂಪಿಸುವ ವಿಧಾನವನ್ನು ಒತ್ತಿ ಹೇಳುವಂತ ಸಿದ್ಧಾಂತ. ಬಹಳ ಅದ್ಭುತ ಇದೆ. ಒಂದು ಜನಾಂಗ ಇದೆ, ಆ ಜನಾಂಗಕ್ಕೆ ಅದರದೇ ಆದಂಥ ಜನಾಂಗೀಯತೆ ಇದೆ. ವಿಚಿತ್ರದ ಕನ್ನಡಿಗರಿಗೆ ಕನ್ನಡಿಗರದ್ದೇ ಆಗಿರತಕ್ಕಂತಹ ಒಂದು ಸಂಸ್ಕಾರ ಇದೆ. ಅದಕ್ಕೆ ಜನಾಂಗೀಯತೆ ಅಂತ ಕರೀತಾರೆ. ಮತ್ತು ಸಾಂಸ್ಕೃತಿಕ ಮನೋಭಾವಗಳನ್ನು ಪ್ರತಿಬಿಂಬಿಸುವ ಮತ್ತು ರೂಪಿಸುವ ವಿಧಾನವನ್ನು ಯಾವ ಅಂಶ ಹೇಳುತ್ತದೆ? ಸಾಂಸ್ಕೃತಿಕ ಅಧ್ಯಯನ, ಕನ್ನಡಿಗರ ಸಾಂಸ್ಕೃತಿಕ ಅಧ್ಯಯನ, ಕನ್ನಡ, ಕನ್ನಡಿಗ, ಕರ್ನಾಟಕ, ಈ ಥರ ಪದ ಇದೆಯಲ್ಲ, ಇದಕ್ಕೇನಂತಾರ? ಸಾಂಸ್ಕೃತಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಅಂತಲೇ ಕರಿಬೇಕಾಗ್ತದೆ. ಈಗ ದಸರಾ ಆಚರಣೆ ನಮ್ಮ ಕನ್ನಡಿಗರು ನಾವು ಆಚರಣೆ ಮಾಡ್ತೀವಿ. ಇದೇನು ಕನ್ನಡಿಗರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ. ಇದು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ. ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ಮನೋಭಾವನೆಗಳು ಪ್ರತಿಬಿಂಬಿಸಲ್ಪಡ್ತಾವ, ಹೌದಿಲ್ಲ? ಹಾಗಾಗಿ ಸಾಹಿತ್ಯ ಜನಾಂಗ ಮತ್ತು ಜನಾಂಗೀಯತೆ ಕಡೆಗೆ ಸಾಂಸ್ಕೃತಿಕ ಮನೋಭಾವವನ್ನು ಪ್ರತಿಬಿಂಬಿಸುವ ಮತ್ತು ರೂಪಿಸುವ ವಿಧಾನದ ಕಡೆಗೆ ಲಕ್ಷ್ಯ ಕೊಡುವಂತಹ ಒಂದು ಅಂಶಕ್ಕೆ ಏನೆಂದು ಕರೆಯುತ್ತಾರೆ? ಸಾಂಸ್ಕೃತಿಕ ಅಧ್ಯಯನಗಳು ಎಂದು ಕರೆಯುತ್ತಾರೆ. ಕಲ್ಚರಲ್ ಸ್ಟಡೀಸ್ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಇಲ್ಲಿ ರೀಡರ್ ರೆಸ್ಪಾನ್ಸ್ ಥಿಯರಿ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಇದು ಏನಂದ್ರ, ಪಠ್ಯದೊಳಗೆ ಅರ್ಥವನ್ನು ಅರ್ಥೈಸುವಲ್ಲಿ ಮತ್ತು ರಚಿಸುವಲ್ಲಿ ಓದುಗರ ಪಾತ್ರ ಬಹಳ ಮುಖ್ಯ. ಇದು ಬಹಳ ಇಂಪಾರ್ಟೆಂಟ್. ರೀಡರ್ ರೆಸ್ಪಾನ್ಸ್ ಥಿಯರಿ ಹೇಳೋದು ಇದನ್ನ. ಅಂದ್ರ ಪಠ್ಯ ಇದೆ, ಪಠ್ಯ ಯಾವ ರೀತಿಯಲ್ಲಿ ಅರ್ಥೈಸಲ್ಪಡುತ್ತದೆ ಓದುಗರ ಮೂಲಕ, ಓದುಗರ ಪಾತ್ರ ಬಹಳ ಮುಖ್ಯ ಅದ. ಹಾಗೆ ಓದುಗರ ಪಾತ್ರವನ್ನು ಕೇಂದ್ರೀಕರಿಸಿ ಇರುವಂತಹ ಸಾಹಿತ್ಯ ವಿಮರ್ಶೆಯ ತತ್ವಕ್ಕೆ ಏನಂತ ಕರೀತಾರ? ರೀಡರ್ ರೆಸ್ಪಾನ್ಸ್ ಥಿಯರಿ ಎಂದು ಕರೆಯುತ್ತಾರೆ. ಬಹಳ ಮುಖ್ಯ ಇದೆ ಇದು, ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹೆರಾಲ್ಡ್ ಬ್ಲೂಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನ. ಅವನು ಹೇಳ್ತಾನೆ ಏನಂದ್ರೆ, ಕವಿಗಳು ಹಿಂದಿನ ಬರಹಗಾರರ ಪ್ರಭಾವದೊಂದಿಗೆ ಹೋರಾಡುತ್ತಾರೆ ಎಂದು ಸೂಚಿಸುವ ಪದದ ಹೆಸರು ಪ್ರಭಾವದ ಆತಂಕ. ಬಹಳ ಅದ್ಭುತ ಇದೆ, ನೆನಪಿಟ್ಟುವರಿ. ಇದು ಪ್ರಭಾವದ ಆತಂಕ ಅಂತ ಕರೀತಾರೆ ಇದಕ್ಕೆ, ಹೌದಾ? ಅಂದ್ರ ಒಂದು ಭಯ ಇರ್ತದ, ಒಂದು ಫೋಬಿಯಾ ಇರ್ತದ, ಹೌದಾ? ಇದು ಏನಂದ್ರ ಹೆರಾಲ್ಡ್ ಬ್ಲೂಮ್ ಹೇಳೋದು, ಈಗ ನೋಡ್ರಿ, ಒಂದು ರಾಮಾಯಣದ ಕಥೆ ಇದೆ, ವಾಲ್ಮೀಕಿ ಬರೆದು ಬಿಟ್ಟಿದ್ದಾರೆ. ವಾಲ್ಮೀಕಿ ರಚಿಸಿದ ರಾಮಾಯಣ, ಅದನ್ನೇ ಪುನಃ ಸೃಷ್ಟಿ ಮಾಡುವ ಕೆಲಸವನ್ನು ಕುವೆಂಪು ಮಾಡ್ತಾ ಇದ್ದಾರೆ. ಅವಾಗ ಎದುರಾಗುವ ಸಮಸ್ಯೆ ಪ್ರಭಾವದ ಆತಂಕ. ಯಾಕಂದ್ರೆ ಆಲ್ರೆಡಿ ಒನ್ ಪೋಯೆಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಅಂಡ್ ಟೋಲ್ಡ್ ಅಂಡ್ ರಿಟರ್ನ್ ಇನ್ ದ ಪಾಸ್ಟ್ ಜನರೇಷನ್. ಯಾವುದೋ ಒಂದು ಕಾಲದೊಳಗ ಕವಿಯೊಬ್ಬನು ಬರೆದಿರ್ತಕ್ಕಂತಹ ಒಂದು ಕೃತಿಯನ್ನ ನಾನು ಪುನಃ ಬರೆಯುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಕಾಡುವಂತಹ ಒಂದು ಅಂಶಕ್ಕೆ ಪ್ರಭಾವದ ಆತಂಕ ಅಂತ ಕರೀತಾರೆ, ಹೌದಾ? ಈ ಒಂದು ಪ್ರಭಾವದ ಆತಂಕ ಎನ್ನುವ ಪದವನ್ನ ಯಾರು ಕೊಟ್ಟರು? ಹೆರಾಲ್ಡ್ ಬ್ಲೂಮ್. ಪ್ರಶ್ನೆ ಏನಂದ್ರ, ಪ್ರಭಾವದ ಆತಂಕ ಅಂದ್ರೇನು? ಈಗಾಗಲೇ ಇರುವ
ಹೀಗಾಗಲೇ ಹಿಂದಿನ ಬರಹಗಾರನೊಬ್ಬನು ಬರೆದಿರುವ ಬರಹವನ್ನು ಪುನಃ ನಾನು ಬರೆಯುತ್ತಿದ್ದಾಗ ನಾನು ಹೋರಾಡಬೇಕಾಗ್ತದ ಅವನ ಭಾವನೆಗಳೊಂದಿಗೆ. ಯಾಕಂದ್ರೆ ಈಗ ನೋಡ್ರಿ, ಪಂಪ ಭಾರತ ಬರೆಯುವಾಗ ವ್ಯಾಸರು ಬರೆದಿರುವ ಮಹಾಭಾರತದ ಹಲವಾರು ವಿಷಯಗಳನ್ನ ಬದಲಾಯಿಸಿ ಪಂಪನು ಬರೆಯಲು ಹೋದಾಗ ಕೆಲವು ವಿಷಯಗಳ ಕುರಿತಾಗಿ ಅವನು ಹೋರಾಡಬೇಕಾದ ಅನಿವಾರ್ಯತೆ ಬಂತು. ಪಂಚಪತಿ ವಲ್ಲಭೆ ಆಗಿರ್ತಕ್ಕಂತಹ ದ್ರೌಪದಿಯನ್ನ ಏಕಪತಿ ವಲ್ಲಭಿಯಾಗಿ ಮಾಡಬೇಕಾದ ಸಂದರ್ಭದಲ್ಲಿ, ಅರ್ಜುನನೊಂದಿಗೆ ಇನ್ನೊಬ್ಬ ಸ್ತ್ರೀಯನ್ನ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ಭೀಮನ ಬಾಯಿಯಿಂದ ತಳೋದರಿ ಅಂತೇಳಿ ದ್ರೌಪದಿಗೆ ಹೇಳಿಸುವ ಸಂದರ್ಭದಲ್ಲಿ ಹೋರಾಡಬೇಕಾಗ್ತದ. ಇದಕ್ಕೇನಂತಾರೆ ಅವರು? ಪ್ರಭಾವದ ಆತಂಕ. ಬರೆದಿರುವ ಸಾಹಿತ್ಯ, ಹೇಳಲ್ಪಟ್ಟ ಸಾಹಿತ್ಯವನ್ನು ನಮ್ಮದೇ ಆದ ರೀತಿಯಲ್ಲಿ ಹೇಳಲು ಹೊರಟಾಗ ನಾವು ಏನಂದ್ರೆ ಪ್ರಭಾವದ ಆತಂಕವನ್ನು ಎದುರಿಸುತ್ತೇವೆ ಅಂತೇಳಿ ಹೇಳಿರ್ತಕ್ಕಂತಹ ಕವಿ ಹೆರಾಲ್ಡ್ ಬ್ಲೂಮ್. ಇದು ಗೊತ್ತಿರಬೇಕು. ಇದು ಪ್ರಭಾವದ ಆತಂಕ. ಪ್ರಭಾವದ ಆತಂಕ ಅಂದ್ರೆ ಏನು ಅಂತ ಕೇಳಬಹುದು, ಯಾರು ಹೇಳಿದ್ರು ಅಂತಲೂ ಕೂಡ ಪ್ರಶ್ನೆ ಕೇಳಬಹುದು. ನೆಕ್ಸ್ಟ್ ಬರ್ತದ ಕಲ್ಚರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಸಾಹಿತ್ಯವು ಸಮಾಜದಲ್ಲಿ ಪ್ರಬಲವಾದ ಸಿದ್ಧಾಂತಗಳನ್ನು ಪ್ರತಿಬಿಂಬಿಸುವ ಮತ್ತು ಸವಾಲು ಮಾಡುವ ವಿಧಾನಗಳನ್ನು ಯಾವ ಸಾಹಿತ್ಯ ಸಿದ್ಧಾಂತ ಪರಿಶೀಲಿಸುತ್ತದೆ? ನೋಡಲಿ, ಸಾಹಿತ್ಯವು ಸಮಾಜದಲ್ಲಿ ಪ್ರಬಲವಾದ ಸಿದ್ಧಾಂತಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸವಾಲು ಮಾಡುವ ವಿಧಾನಗಳನ್ನೂ ಕೂಡ ಪರಿಶೀಲಿಸುತ್ತದೆ. ಒಂದು ಕಡೆಗೆ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಒಂದು ಕಡೆಗೆ ಪ್ರಬಲವಾದ ಸಂಸ್ಕೃತಿ ಒಂದು ಕಡೆಗೆ ವ್ಯಕ್ತವಾಗ್ತಾ ಇದ್ರ ಅದನ್ನು ಪ್ರಶ್ನಿಸುವ ಸಂಸ್ಕೃತಿಯು ಕೂಡ ಅದರಲ್ಲಿ ಇರುತ್ತದೆ. ಹೌದಾ? ಈ ರೀತಿ ಪ್ರಬಲವಾದ ಸಂಸ್ಕೃತಿಯ ಒತ್ತಾಯಪೂರ್ವಕವಾಗಿ ಹೇರುವ ತನ್ನ ವಿಧಾನಗಳು ಮತ್ತು ಅದನ್ನು ಪ್ರಶ್ನಿಸುವ ಇನ್ನೊಂದು ಸಂಸ್ಕೃತಿ, ಈ ರೀತಿಯಾದ ಅಧ್ಯಯನ ಯಾವುದರಲ್ಲಿ ಇರ್ತದ ನೋಡ್ರಿ, ಇದು ಸಾಂಸ್ಕೃತಿಕ ಅಧ್ಯಯನ. ಹಾಗಾಗಿ ಓರಿಯೆಂಟಲಿಸಮ್ ಅನ್ನುವಂಥ ತತ್ವವನ್ನು ನಾವು ನೋಡಿದ್ವಿ ಅಲ್ಲ. ಓರಿಯೆಂಟಲಿಸಮ್ ಏನು ಹೇಳ್ತದ? ಪ್ರಬಲವಾದ ಸಂಸ್ಕೃತಿ ತನ್ನ ತತ್ವಗಳನ್ನು ಹೇರುತ್ತಿರುತ್ತದೆ, ಬೇಕಾಗಿರತಕ್ಕಂಥ ಸಂಸ್ಕೃತಿ ಅದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ ಪ್ರಬಲವಾದ ಸಂಸ್ಕೃತಿಯ ತತ್ವಗಳನ್ನು ಪ್ರಶ್ನಿಸ್ತಾ ಇರುತ್ತದೆ. ಹೀಗೆ ಇದು ಓರಿಯೆಂಟಲಿಸಮ್ ಅನ್ನುವಂಥದ್ದು ಹೇಳೋದು. ಅದನ್ನೇ ಇಲ್ಲಿ ಕಲ್ಚರಲ್ ಸ್ಟಡೀಸ್ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತದಲ್ಲಿ ವ್ಯಕ್ತಿಯ ಮನಸ್ಸಿನಲ್ಲಿ ನಿಗ್ರಹಿಸಲ್ಪಟ್ಟಿರುವ ಸುಪ್ತಾವಸ್ಥೆ ಮತ್ತು ಅಭಾಗಲಬ್ಧ ಆಸೆಗಳನ್ನು ಯಾವ ಪದ ಸೂಚಿಸುತ್ತದೆ? ನೋಡ್ರಿ, ಇದೇನು ಸೈಕೋ ಅನಾಲಿಸಿಸ್ ಥಿಯರಿನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈಗೋ, ಸೂಪರ್ ಈಗೋ, ಲಿಬಿಡೋ ಮೊದಲಾಗಿರ್ತಕ್ಕಂಥ ಮಾನಸಿಕ ಶಕ್ತಿಗಳ ಕುರಿತಾಗಿ ಚರ್ಚೆ ಮಾಡಿರ್ತಕ್ಕಂಥ ಸಿದ್ಧಾಂತ ಅದೇನೆಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಕೊಟ್ಟಿರುವ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಅಲ್ಲ. ಆ ಸಿದ್ಧಾಂತದೊಳಗ ಏನಂದ್ರೆ ವ್ಯಕ್ತಿಯ ಮನಸ್ಸಿನಲ್ಲಿ ಅದುಮಿಟ್ಟಲ್ಪಟ್ಟಿರ್ತದೆ, ನಿಗ್ರಹಿಸಲ್ಪಟ್ಟಿರ್ತದೆ. ಇದು ಅಭಾಗಲಬ್ಧ, ಇದನ್ನು ಬಿಡಕ್ಕಾಗೋದಿಲ್ಲ ಅಂತ ಒಂದು ಶಕ್ತಿಗೆ ಏನಂತ ಕರೀತಾರ? ಈದ್ ಎಂದು ಕರೆಯುತ್ತಾರೆ ಅನ್ನುವಂಥ ಅಂಶವನ್ನ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತದಲ್ಲಿ ನಾವು ನೋಡುತ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 25 ಇದೆ. ಸಾಹಿತ್ಯದಲ್ಲಿ ಭಾಷೆಯ ಸಂವಾದಾತ್ಮಕ ಮತ್ತು ಕ್ರಿಯಾತ್ಮಕ ರೂಪವನ್ನು ಒತ್ತಿ ಹೇಳುವ ಸಂವಾದ ಎಂಬ ಪರಿಕಲ್ಪನೆಯೊಂದಿಗೆ ಯಾರು ಸಂಬಂಧವನ್ನು ಹೊಂದಿದ್ದಾರೆ? ನೋಡ್ರಿ, ಸಾಹಿತ್ಯ ಮತ್ತು ಸಂವಾದ, ಹೌದಾ? ಸಂವಾದಾತ್ಮಕ ಮತ್ತು ಕ್ರಿಯಾತ್ಮಕ ಸ್ವರೂಪ. ಸಂವಾದ ಅಂದ್ರ ನೋಡ್ರಿ, ಭಾಷೆಯೊಳಗ ಸಂವಾದ ಮತ್ತು ಕ್ರಿಯೆಯ ಕುರಿತಾಗಿ ಒತ್ತಿ ಹೇಳುವಂತಹ ವ್ಯಕ್ತಿ ಮಿಖಾಯಿಲ್ ಬಾಖ್ತಿನ್ ಅಂತ. ನೋಡ್ರಿ, ಸಾಹಿತ್ಯದೊಳಗೆ ಸಂವಾದ ಇರ್ತದ. ಬಹಳ ವಿಚಿತ್ರ ಇದೆ. ಸ್ತ್ರೀ ಒಬ್ಬಳು ತನ್ನ ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ ಸಂವಾದ ಮಾಡ್ತಾ ಇರ್ತಾಳೆ. ಏನು? ಒತ್ತಾಯಪೂರ್ವಕವಾಗಿ ಒತ್ತಿ ಹಿಡಿದಿಲ್ಪಟ್ಟಂತ ಪುರುಷ ಪ್ರಧಾನ ಸಮಾಜದ ವಿರುದ್ಧವಾದ ಸಂವಾದ ಅಲ್ಲಿ ಇರಬಹುದು. ತನ್ನನ್ನು ಆದರ್ಶೀಕರಿಸಿ ಹೇಗೆ ಬಂಧಿಸಲ್ಪಟ್ಟಿದ್ದೇನೆ ತಾನು ಅನ್ನುವಂತಹ ತನ್ನ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲೂ ಕೂಡ ಆಕೆಯನ್ನ ನಿರ್ಬಂಧಿಸಲ್ಪಟ್ಟಿರ್ತಕ್ಕಂತಹ ವಿಷಯವನ್ನು ಇಟ್ಟುಕೊಂಡು ಆಕೆ ಸಂವಾದ ಮಾಡ್ತಾ ಇರ್ತಾಳೆ. ಹಾಗಾಗಿ ಇದು ಸಂವಾದಾತ್ಮಕ ಮತ್ತು ಕ್ರಿಯಾತ್ಮಕ ಸ್ವರೂಪವನ್ನು ಒತ್ತಿ ಹೇಳುವಂತಹ ವಿಷಯ. ಇದಕ್ಕೆ ಸಂವಾದ ಅಂತ ಕರೀತಾರೆ. ಇದನ್ನು ಹೇಳಿದವರು ಯಾರು? ಮಿಖಾಯಿಲ್ ಬಾಖ್ತಿನ್. ಬಹಳ ಇಂಪಾರ್ಟೆಂಟ್ ಪರಿಕಲ್ಪನೆಗಳನ್ನು ಇಲ್ಲಿ ನಾ ಹೇಳ್ತಾ ಇದ್ದೇನೆ. ಇನ್ನೊಂದು ಬರ್ತದ ಪ್ರವಚನ ವಿಶ್ಲೇಷಣೆ. ಪ್ರವಚನ ಅಂದ್ರೆ ಲೆಕ್ಚರ್, ವಿಶ್ಲೇಷಣೆ ಅಂದ್ರೆ ಎಕ್ಸ್ಪ್ಲನೇಷನ್. ಒಂದು ರೀತಿ ಆ ಥರದ ಒಂದು ತತ್ವ ಇದೆ ಪ್ರವಚನ ವಿಶ್ಲೇಷಣೆ. ಸಾಮಾಜಿಕ ರೂಢಿಗಳನ್ನು ನಿರ್ಮಿಸುವಲ್ಲಿ ಮತ್ತು ಶಾಶ್ವತಗೊಳಿಸುವಲ್ಲಿ ಶಕ್ತಿ ಮತ್ತು ಪ್ರವಚನದ ಪಾತ್ರವನ್ನು ಯಾವ ಸಾಹಿತ್ಯ ಸಿದ್ಧಾಂತ ಪರಿಶೀಲಿಸುತ್ತದೆ? ಬಹಳ ಅದ್ಭುತ ಇದೆ. ಕೆಲವೊಮ್ಮೆ ನಾವು
ಹೇರಲು ಬಯಸಿರುವ ತತ್ವಗಳನ್ನು ಪ್ರವಚನದ ಮೂಲಕ ಶಾಶ್ವತಗೊಳಿಸಲು ಪ್ರಯತ್ನಿಸುತ್ತೇವೆ. ಇನ್ನು ಮುಂದೆ ಈ ಸ್ತ್ರೀ ಹೀಗೆ ಇರಬೇಕು ಅಂತೇಳಿ ಹೇಳಬೇಕಾದಾಗ ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೂಲಕ ಹೇಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ಹೀಗೆ ಒತ್ತಾಯಪೂರ್ವಕವಾಗಿ ಹೇರಿಸುವಲ್ಲಿ ಒಂದು ಶಕ್ತಿಯನ್ನು ಉಪಯೋಗ ಮಾಡ್ತೀವಿ. ಹೀಗೆ ಉಪಯೋಗ ಮಾಡೋದಕ್ಕೆ ಏನಂತಾರ, ಪ್ರವಚನದ ವಿಶ್ಲೇಷಣೆ ಅಂತ ಕರೀತಾರ. ಸಾಮಾಜಿಕ ರೂಢಿ ಇದೆ. ಮನೆಯಲ್ಲಿ ಮಗಳೊಬ್ಬಳು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಆ ಮಗಳಿಗೆ ತಂದೆಯ ಮೂಲಕ ಪ್ರವಚನ ಮಾಡಿಸುವುದರ ಮೂಲಕ ಸಾಮಾಜಿಕ ರೂಢಿಯನ್ನು ಒತ್ತಾಯಪೂರ್ವಕವಾಗಿ ಏರಿಸುವ ಪ್ರಯತ್ನ, ಇದಕ್ಕೆ ಪ್ರವಚನ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಬಹಳ ಅದ್ಭುತವಾದಂಥ ವ್ಯವಸ್ಥೆ ಮಾಡಲಾಗಿದೆ. ಹೌದಾ? ಈ ಕಾಲೇಜ್ನಲ್ಲಿ ಹುಡುಗಿಯರು ಇದೇ ಥರ ಚೂಡಿದಾರನೇ ಹಾಕೊಂಬರ್ಬೇಕಂತ ಯೂನಿಫಾರ್ಮ್ ಮಾಡಿದ್ವಿ ಅಂತ ತಿಳ್ಕೊರಿ. ಆದರೆ ಹುಡುಗಿಯರು ಹೇಳ್ತಾರೆ, ಇಲ್ಲಪ್ಪ ನಮ್ಗೆ ಅದು ಇಷ್ಟ ಇಲ್ಲ, ನಾವು ಪ್ಯಾಂಟ್ ಶರ್ಟ್ ಹಾಕೋತೀವಿ, ಕೋಟ್ ಹಾಕೋತೀವಿ ಅಂತ ತಿಳ್ಕೊಂಡು ಹೇಳೋದು. ಅವಾಗ ಹುಡುಗಿಯರೆಲ್ಲ ಒಪ್ಕೊಂಡಿರ್ತಾರೆ, ಆದ್ರೆ ಅವರು ನಮ್ಮ ಮಾತು ಕೇಳೋದೇ ಇಲ್ಲ, ಶಾಲೆಯ ಅಡ್ಮಿನಿಸ್ಟ್ರೇಷನ್ ಮಾತು ಕೇಳೋದಿಲ್ಲ. ಅವಾಗ ಯಾರಿಂದ, ಅವ್ರು ಯಾರನ್ನ ಬಹಳಷ್ಟು ಹೆಚ್ಚು ಬಯಸುತ್ತಾರೋ ಅವ್ರ ಮನೆಯ ಕುಟುಂಬದ ಹಿರಿಯ ಸದಸ್ಯರು ಅಥವಾ ಅವರು ಬಯಸುವಂತ ಶಿಕ್ಷಕರು ಅವ್ರ ಮೂಲಕ ಹೇಳಿಸಿ ತಾವು ಹಾಕಿಸ್ಬೇಕೆಂದಿರ್ತಕ್ಕಂಥ ಯೂನಿಫಾರ್ಮನ್ನೇ ಹಾಕಿಸುವಂತ ಒಂದು ಪದ್ಧತಿ. ಇದಕ್ಕೇನಂತಾರ, ಪ್ರವಚನ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಬಹಳ ಇಂಪಾರ್ಟೆಂಟ್ ಪರಿಕಲ್ಪನೆ. ನೆಕ್ಸ್ಟ್ ಬರೋದು, ನ್ಯೂ ಕ್ರಿಟಿಸಿಸಮ್ನಲ್ಲಿ ಒಂದು ವಿರೋಧಾಭಾಸ ಅನ್ನುವಂಥ ಒಂದು ಪದ ಇದೆ, ನೆನ್ಪಿಟ್ಕೋರಿ, ಬಹಳ ಅದ್ಭುತ ಇದೆ ಇದು. ಹೊಸ ವಿಮರ್ಶೆಯಲ್ಲಿ ಸಾಹಿತ್ಯ ಕೃತಿಯಲ್ಲಿನ ಅಂಶಗಳ ನಡುವಿನ ಉದ್ದೇಶಪೂರ್ವಕ ವಿರೋಧಾಭಾಸ ಅಥವಾ ವ್ಯತಿರಿಕ್ತತೆಯನ್ನು ವಿವರಿಸಲು ಯಾವ ಪದವನ್ನು ಬಳಸುತ್ತಾರೆ? ನೋಡ್ರಿ, ಅಂಶಗಳ ನಡುವಿನ ಉದ್ದೇಶಪೂರ್ವಕ ವಿರೋಧಾಭಾಸ ಯಾವಾಗಲೂ ಇರ್ತದೆ, ಇದು ಡೆಫಿನೆಟ್ಲಿ ಇರಲೇಬೇಕು. ಈಗ ನೋಡ್ರಿ, ನಾವು ಇದನ್ನೇ ನೋಡ್ತೀವಿ. ಏನಂದ್ರೆ, ರಾಮನನ್ನು ಹೇಳ್ತೀವಿ ರಾಮಾಯಣದಲ್ಲಿ, ರಾವಣನನ್ನು ಕೂಡ ಹೇಳುತ್ತೇವೆ, ಅಲ್ಲಿ ವಿರೋಧಾಭಾಸಗಳು ಡೆಫಿನೆಟ್ಲಿ ಬರ್ತಾವ. ಇದನ್ನು ಕವಿ ಉದ್ದೇಶಪೂರ್ವಕವಾಗಿ ಹೆಣದಿರ್ತಾನೆ. ಒಂದು ಸಾಹಿತ್ಯ, ಒಂದು ನಾಟಕ, ಒಂದು ಕಾದಂಬರಿ ಅದು ಸಕ್ಸಸ್ ಆಗೋದು ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಖಳನಾಯಕನನ್ನು ಸೃಷ್ಟಿ ಮಾಡಿದ ಮೇಲೆ. ಆ ಖಳನಾಯಕನ ಸೃಷ್ಟಿ ಅನ್ನೋದೇ ವಿರೋಧಾಭಾಸ. ಯಾಕಂದ್ರೆ ಪಾಸಿಟಿವ್ ಸೆನ್ಸ್ನಲ್ಲಿ ಹೋಗೋದು ಒಂದು ಕಡೆ, ಆದರೆ ನೆಗೆಟಿವ್ ಸೆನ್ಸ್ನಲ್ಲಿ ಹೋಗೋದು ವಿಧ್ವಂಸ ಶಕ್ತಿ ಇನ್ನೊಂದು ಕಡೆಗೆ. ಹೀಗೆ ಎರಡನ್ನೂ ಏಕಕಾಲದಲ್ಲಿ ತರುವುದಕ್ಕೆ ಉದ್ದೇಶಪೂರ್ವಕ ವಿರೋಧಾಭಾಸ ಅಂತೇಳಿ ಕರೀತಾರೆ. ಹೌದಾ? ಸಾಹಿತ್ಯ ಕೃತಿಯಲ್ಲಿ ಇದನ್ನ ತರ್ತಾರೆ. ಎರಡು ಅಂಶಗಳ ನಡುವಿನ ಉದ್ದೇಶಪೂರ್ವಕವಾದಂಥ ವಿರೋಧಾಭಾಸ ಇದ್ದೇ ಇರ್ತದೆ. ಅಧಿಕಾರ ಹೇರುವ ಶಕ್ತಿ ಒಂದು ಕಡೆ ಆದ್ರೆ ಅಧಿಕಾರವನ್ನು ವಿರೋಧಿಸುವ ಶಕ್ತಿ ಇನ್ನೊಂದು ಕಡೆ ಬಂದ್ಬಿಡ್ತದೆ. ಬಂಡವಾಳಶಾಹಿಗಳ ಶಕ್ತಿ ಹಿಡಿತ ಒಂದು ಕಡೆ ಆದ್ರೆ ಅದನ್ನು ವಿರೋಧಿಸುವ ಕಾರ್ಮಿಕರ ಶಕ್ತಿ ಇನ್ನೊಂದು ಕಡೆ ಬಂದ್ಬಿಡ್ತದೆ. ಹೀಗೆ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ವಿರೋಧಾಭಾಸ, ಹೌದಾ, ಇದನ್ನು ಯಾವ್ದು ಹೇಳ್ತದ? ವಿರೋಧಾಭಾಸ ಸಿದ್ಧಾಂತ ಅಂತ ತಿಳ್ಕೊಂಡು ಅದನ್ನು ಕರೀತಾರೆ. ನೆಕ್ಸ್ಟ್ ಬರೋದು ನೋಡ್ರಿ, ನ್ಯೂ ಹಿಸ್ಟೋರಿಸಿಸಮ್ನಲ್ಲಿ ಬರುವಂತ ಪಾಯಿಂಟ್ ಇದು, ಹೊಸ ಐತಿಹಾಸಿಕತೆಯ ಮೇಲೆ. ಯಾವ ಸಾಹಿತ್ಯ ಸಿದ್ಧಾಂತ ಪಠ್ಯವನ್ನು ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂದರ್ಭದಲ್ಲಿ ಪರಿಶೀಲಿಸುವ ಮಹತ್ವವನ್ನು ಎತ್ತಿ ಹೇಳುತ್ತದೆ? ಪಠ್ಯ ಪಂಪ ಭಾರತ 21ನೇ ಶತಮಾನದಲ್ಲಿ ನಾವು ಓದ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ಅದನ್ನು ಅರ್ಥೈಸುವುದಲ್ಲ. ಯಾವ ಸಂದರ್ಭದಲ್ಲಿ, ಯಾವ ಸಾಂಸ್ಕೃತಿಕ ಸಂದರ್ಭದಲ್ಲಿ ಆ ಪಠ್ಯ ಅದು ನಿರ್ಮಾಣ ಆಗಿದೆ, ಆ ನಿರ್ಮಾಣ ಆದಂತಹ ಸಾಂಸ್ಕೃತಿಕ ಸಂದರ್ಭದ ರೀತಿಯಂತೆ ನಾವು ಅರ್ಥೈಸಬೇಕು ಪಠ್ಯವನ್ನ ಅಂತ ಹೇಳುವಂಥದ್ದು ಹೊಸ ಐತಿಹಾಸಿಕತೆ. ನ್ಯೂ ಹಿಸ್ಟೋರಿಸಿಸಮ್ನವರು ಹೇಳುವಂತ ಬಹಳ ಮುಖ್ಯವಾದ ತತ್ವ. ಅವರು ಹೇಳ್ತಾರೆ, ಒಂದು ಸಾಹಿತ್ಯ ಯಾವ ಸಂದರ್ಭದಲ್ಲಿ ಸೃಷ್ಟಿಸಲ್ಪಟ್ಟದೋ ಆ ಐತಿಹಾಸಿಕ ಮೌಲ್ಯಗಳನ್ನು ಮತ್ತು ಅಂದಿನ ಸಾಂಸ್ಕೃತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಅದನ್ನು ಅರ್ಥೈಸಬೇಕು ಅಂತ ಹೇಳೋದು ಹೊಸ ಐತಿಹಾಸಿಕತೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ನೆಕ್ಸ್ಟ್ ಬರೋದು ವಸಾಹತುಶಾಹಿ. ನೋಡ್ರಿ, ಪೋಸ್ಟ್ ಕಾಲೋನಲಿಸಂ ಸಿದ್ಧಾಂತದಲ್ಲಿ ವಸಾಹತುಶಾಹಿ ಜನರ ಸಂಸ್ಕೃತಿಯ ಸ್ವಾಧೀನ ಮತ್ತು ವಿರೂಪವನ್ನು ಯಾವ ಪದವು ಸೂಚಿಸುತ್ತದೆ? ನೋಡ್ರಿ, ಮಿಮಿಕ್ರಿ. ಇದು ಬಹಳ ಅದ್ಭುತವಾದದ್ದು. ಈ ಪದವನ್ನ ಯಾರು ಕೊಟ್ರು ಅಂದ್ರೆ ಹೋಮಿ ಕೆ ಬಾಬಾ ಅನ್ನುವಂಥವ್ರು ಕೊಟ್ರು. ಮಿಮಿಕ್ರಿ ಅಂತ ಕರೀತಾರ. ಈ ಮಿಮಿಕ್ರಿ ಅಂದ್ರೆ ಏನಂದ್ರ, ನೋಡ್ರಿ, ವಸಾಹತು ಆಗಿದ್ದಂಥ ಸಂದರ್ಭದಲ್ಲಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಒತ್ತಾಯಪೂರ್ವಕವಾಗಿ ಒಂದಿಷ್ಟು ಸಂಸ್ಕೃತಿಯನ್ನ ಅದು ಹೇರಿ ಹೋಗ್ಬಿಟ್ಟಿರ್ತದ, ಒಂದು ಸಂಸ್ಕೃತಿಯನ್ನು ವಿರೂಪಗೊಳಿಸಿ ಹೋಗ್ಬಿಟ್ಟಿರ್ತದ. ವಸಾಹತೋತ್ತರ ಸಂದರ್ಭದಲ್ಲಿ ಅದನ್ನ ಹಾಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಪದ್ಧತಿಗೆ ಅವರು ಮಿಮಿಕ್ರಿ ಅಂತೇಳಿ ಕರೆದ್ರು. ಇದು ಹೋಮಿ ಕೆ ಬಾಬಾ ಅವರ ಏನಂತೀರಿ ಪೋಸ್ಟ್ ಕಾಲೋನಲಿಸಂ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ, ಮಿಮಿಕ್ರಿ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು
ಯಾವ ಸಾಹಿತ್ಯ ಸಿದ್ಧಾಂತ ಸುಪ್ತ ಮನಸ್ಸಿನ ನಡುವೆ, ಸಾಹಿತ್ಯ ಮತ್ತು ಸುಪ್ತ ಮನಸ್ಸಿನ ನಡುವಿನ ಸಂಬಂಧದ ಮೇಲೆ ಕೇಂದ್ರೀಕೃತವಾಗುತ್ತದೆ ಮತ್ತು ಪಠ್ಯಗಳಲ್ಲಿ ಸಂಕೇತ ಮತ್ತು ಕನಸುಗಳನ್ನು ಅನ್ವೇಷಿಸುತ್ತದೆ ಅನ್ನುವಂಥ ಪಾಯಿಂಟ್ಸ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಇದು ಮನೋವಿಶ್ಲೇಷಣೆ. ಮನೋವಿಶ್ಲೇಷಣೆಯಲ್ಲಿ ಕನಸುಗಳ ವಿಶ್ಲೇಷಣೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಕನಸುಗಳು ಎಂದರೆ ಮನುಷ್ಯನ ಅದುಮಿಟ್ಟ ಬಯಕೆಗಳ ಅಭಿವ್ಯಕ್ತಿ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಿಗ್ಮಂಡ್ ಫ್ರಾಯ್ಡ್. ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತದಲ್ಲಿ ಅದನ್ನು ಅವನು ಅನುಸರಿಸಿ ಪ್ರಕ್ಷೇಪಿಸುವುದರ ಮೂಲಕ ಅವನ ಆಂತರಂಗಕ್ಕೆ ಅಭಿವ್ಯಕ್ತಿ ಸಾಧ್ಯವಾಗುತ್ತದೆ ಅಂತೇಳಿ ನಂಬಿರ್ತಕ್ಕಂಥ ಒಂದು ತತ್ವ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ. ಇದು ಏನಂದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು. ಹಾಗಾಗಿ ನಾನೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತೇಳಿ ಅಂದುಕೊಂಡು 30 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಅಂದರೆ 30 ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಮರ್ಶಾತ್ಮಕವಾದಂಥ ಪ್ರಶ್ನೆಗಳು. ಈ ಒಂದು ವಿಷಯ ನಿಮ್ಮ ಅಧ್ಯಯನಕ್ಕೆ ಬಹಳ ಉಪಯುಕ್ತ ಆಗಲಿ ಅಂತ ಹೇಳಿ ಈ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.